ಕುಂಭಮೇಳ ನಡೆದು ಏನಿಲ್ಲ ಅಂದ್ರೂ ಒಂದು 5 ತಿಂಗಳಾದರೂ ಆಯ್ತಲ್ವಾ. ಈ ಕುಂಭಮೇಳದ ಭದ್ರತೆಗೆ ಅಂತ ನಿಯೋಜನೆಗೊಂಡಿದ್ರಲ್ಲ ಪೊಲೀಸರು, ಆ ಪೈಕಿ 161 ಜನ ಪೊಲೀಸರು ಕಾಣೆಯಾಗಿದ್ದಾರೆ. ಇವರೆಲ್ಲ ಕುಂಭಮೇಳದ ಡ್ಯೂಟಿಗೆ ಹೋದವರು. ಈಗ ಬದುಕಿದಾರಾ, ಸತ್ತಿದಾರಾ, ಎಲ್ಲಿದ್ದಾರೆ, ಹೆಂಗಿದ್ದಾರೆ, ಏನು ಮಾಡ್ತಿದ್ದಾರೆ ಒಂದೂ ಗೊತ್ತಿಲ್ಲ ಅನ್ನೋ ಸುದ್ದಿ ಇದೀಗ ದೊಡ್ಡ ಮಟ್ಟದ ಆತಂಕವನ್ನು ಸೃಷ್ಟಿ ಮಾಡಿದೆ. ನಮ್ಮಲ್ಲಿ ಯಾರಾದರೂ ಕಾಣೆ ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸರ ಹತ್ರ ಹೋಗ್ತೀವಿ. ಇಲ್ಲಿ ಪೊಲೀಸರೇನ ಪತ್ತೆಯಾಗಿ 5 ತಿಂಗಳಾಗಿದೆ, ಆದರೂ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಈ ವಿಚಾರ ಉತ್ತರ ಪ್ರದೇಶದ ಸ್ಥಳೀಯ ಮಾಧ್ಯಮಗಳಲ್ಲಿ ಮತ್ತು ಹಿಂದಿಯ ಕೆಲ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಆದರೆ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಾತ್ರ ಈ ವಿಚಾರವಾಗಿ ಬೇರೆಯದ್ದೇ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ 45 ದಿನಗಳ ಕಾಲ ಮಹಾಕುಂಭಮೇಳ ನಡೆದಿತ್ತು. ಈ ಕುಂಭಮೇಳದಲ್ಲಿ ದೇಶ ಮತ್ತು ವಿದೇಶಗಳ ಸುಮಾರು 45 ಕೋಟಿ ಜನರು ಭಾಗವಹಿಸಿದರು ಅಂತ ಕೇಂದ್ರ ಸರ್ಕಾರನೇ ಮಾಹಿತಿಯನ್ನು ಕೊಟ್ಟಿತ್ತು. ಕೋಟ್ಯಾಂತರ ಜನರು ಭಾಗವಹಿಸಿದ್ದಂತಹ ಈ ಕಾರ್ಯಕ್ರಮದ ಬಂದೋಬಸ್ತಿಗೆ ಪ್ಯಾರಾಮಿಲಿಟರಿ ಫೋರ್ಸ್ ಸೇರಿ ಸರಿಸುಮಾರು 10,000 ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಈ ಪೈಕಿ ಕಾನ್ಪುರ್ ಕಮಿಷನರೇಟ್ ವ್ಯಾಪ್ತಿಯ ವಿವಿಧ ಠಾಣೆಗಳಿಂದಲೂ ಪೊಲೀಸರನ್ನು ಕುಂಭಮೇಳದ ಡ್ಯೂಟಿಗೆ ನಿಯೋಜನೆಯನ್ನು ಮಾಡಲಾಗಿತ್ತು. ಅದರಲ್ಲಿ 161 ಜನ ಪೊಲೀಸರು ನಾಪತ್ತೆಯಾಗಿದ್ದಾರೆ ಅನ್ನೋ ಸುದ್ದಿ ಕುಂಭಮೇಳ ಮುಗಿದು ಎಲ್ಲರೂ ಮನೆ ಸೇರಿ ಬರೋಬ್ಬರಿ 5 ತಿಂಗಳಾದ ಮೇಲೆ ಹೊರಗೆ ಬಿದ್ದಿದೆ. ಕುಂಭಮೇಳದ ಡ್ಯೂಟಿಗೆ ಹೋಗಿದ್ದಂತಹ 161 ಜನ ಪೊಲೀಸರು ಕಾಣೆಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದ ನಂತರ ಎಚ್ಚೆತ್ತುಕೊಂಡಂತಹ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಇದೀಗ ಸ್ಪಷ್ಟನೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಕಾನ್ಪುರ ವಿಭಾಗದ DCP SM ಕಾಸಿಂ ಅವರು ಕುಂಭಮೇಳದ ಭದ್ರತೆಗೆ ನಿಯೋಜನೆಗೊಂಡಿದ್ದಂತಹ 161 ಜನ ಪೊಲೀಸರು ಕಾಣೆಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಸುಳ್ಳು, ಇದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ ಅಂತ ಹೇಳಿದ್ದಾರೆ. मीडिया में खबर प्रसारित होती है जिसमें बताया जाता है कि कानपुर कमिश्नरेट के 161 पुलिसकर्मी जो है वो गुमशुदा है, ये निराधार है, ये असत्य है. ಅವರು ಇಷ್ಟು ಹೇಳಿದರೆ ಆತಂಕದಲ್ಲಿದ್ದವರು ಸಮಾಧಾನ ಆಗ್ತಿದ್ರು ಅನ್ಸುತ್ತೆ. ಆದರೆ DCP ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. 161 ಜನ ಪೊಲೀಸರು ಕಾಣೆಯಾಗಿಲ್ಲ, ಆದರೆ 53 ಜನ ಪೊಲೀಸರು ಇಲ್ಲಿವರೆಗೆ ಡ್ಯೂಟಿಗೆ ಹಾಜರಾಗಿಲ್ಲ ಅಂತ ಸತ್ಯನ ಬಾಯ್ಬಿಡ್ತಾರೆ. टोटल 53 ऐसे पुलिसकर्मी या राज्य हैं. ಸರಿ, 161 ಜನ ಪೊಲೀಸರು ಕಾಣೆಯಾಗಿಲ್ಲ ಅನ್ನೋ DCP ಕಾಸಿಂ ಅವರ ಮಾತನ್ನ ಒಪ್ಕೊಂಡ್ವಿ. ಮಾಧ್ಯಮಗಳ ವರದಿ ಸುಳ್ಳು ಅಂತಾನೆ ಇಟ್ಕೊಳ್ಳಿ. ಆದರೆ ಕುಂಭಮೇಳದ ಡ್ಯೂಟಿಗೆ ಹೋದವರಲ್ಲಿ 53 ಜನ ಪೊಲೀಸರು ಕಳೆದ 5 ತಿಂಗಳಿಂದ ವಾಪಸ್ ಡ್ಯೂಟಿಗೆ ಹಾಜರಾಗಿಲ್ಲ ಅಂದ್ರೆ ಏನರ್ಥ? ಹಾಗಾದ್ರೆ ಅವರೆಲ್ಲ ಏನಾದ್ರು, ಎಲ್ಲಿಗೆ ಹೋದ್ರು? ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಇಷ್ಟು ದಿನ ಏನು ಮಾಡ್ತಾ ಇತ್ತು? 161 ಜನ ಪೊಲೀಸರು ಕಾಣೆಯಾಗಿದ್ದಾರೆ ಅಂತ ಸುದ್ದಿ ಹರಿದಾಡದ ಮೇಲಷ್ಟೇ ಸ್ಪಷ್ಟೀಕರಣ ಕೊಡೋ ನೆಪದಲ್ಲಿ 53 ಜನ ಪೊಲೀಸರು ಕಳೆದ 5 ತಿಂಗಳಿಂದ ಡ್ಯೂಟಿಗೆ ಹಾಜರಾಗಿಲ್ಲ ಅನ್ನುವಂತಹ ಸತ್ಯವನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಅವರು ಯಾಕೆ ಹಾಜರಾಗಿಲ್ಲ, ಯಾಕೆ ಗೈರಾಗಿದ್ದಾರೆ ಅನ್ನೋದಕ್ಕೆ DCP ಅವರು ಸ್ಪಷ್ಟ ಕಾರಣಗಳನ್ನು ಕೊಡೋದಿಲ್ಲ. ಬದಲಿಗೆ ಕಾರಣಗಳು ನಮಗೂ ಇನ್ನೂ ಗೊತ್ತಿಲ್ಲ, ಈ ಬಗ್ಗೆ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ತೀವಿ ಅಂತ ಮಾಮೂಲಿ ಶೈಲಿನಲ್ಲಿ DCP ಸಾಹೇಬರು ಮಾತನಾಡ್ತಾರೆ. ಅಂದರೆ ಇದು ಗಂಭೀರ ವಿಚಾರನೇ ಅಲ್ಲ ಅನ್ನೋ ರೀತಿಯಲ್ಲಿ ತಳ್ಳಿ ಹಾಕುವಂತಹ ಪ್ರಯತ್ನದ ಹಾಗೆ ಕಾಣಿಸುತ್ತಿದ್ದು. ಆದರೆ ಮಹಾಕುಂಭಮೇಳದ ಆಯೋಜನೆ ಮತ್ತು ಅಲ್ಲಿ ನಡೆದಂತಹ ಭದ್ರತಾ ಲೋಪದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತಹ ವಿಚಾರಗಳನ್ನು ಗಮನಿಸಿದಾಗ ಅದೇ ಕುಂಭಮೇಳದ ಡ್ಯೂಟಿಗೆ ಹೋದ ಪೊಲೀಸರು ಕಾಣೆಯಾಗಿದ್ದಾರೆ ಅನ್ನುವಂತಹ ಈ ಸುದ್ದಿ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹೌದು, ಇದೇ ಕುಂಭಮೇಳದಲ್ಲಿ ಭಯಾನಕ ಕಾಲ್ತುಳಿತ ಸಂಭವಿಸಿ 30 ಜನ ಭಕ್ತರು ಸಾವನ್ನಪ್ಪಿದ್ರೆ 60 ಜನರು ಗಂಭೀರವಾಗಿ ಗಾಯಗೊಂಡಿದ್ದರು. ಮೊದಲಿಗೆ ಸತ್ತವರ ಸಂಖ್ಯೆ 30 ಅಂತ ಹೇಳಿದಂತಹ CM ಯೋಗಿ ಆದಿತ್ಯನಾಥ್ ಮೃತಪಟ್ಟವರ ಸಂಖ್ಯೆಯನ್ನು ಸರ್ಕಾರ ಮುಚ್ಚಿಡ್ತಿದೆ ಅಂತ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಿಂದ ಟೀಕೆಗಳು ವ್ಯಕ್ತವಾಗುತ್ತಲೇ ಕಾಲ್ತುಳಿತದಿಂದ ಮೃತಪಟ್ಟವರ ಸಂಖ್ಯೆ 30 ಅಲ್ಲ 37 ಅಂತ ಹೇಳಿದರು. ಆದರೆ ಇತ್ತೀಚೆಗೆ BBC ಸುದ್ದಿ ಸಂಸ್ಥೆ ಬಹಿರಂಗಗೊಳಿಸಿರುವಂತಹ ತನಿಖಾ ವರದಿ ಕುಂಭಮೇಳ ಕಾಲ್ತುಳಿತ ಪ್ರಕರಣದ ಕರಾಳ ಮುಖವನ್ನು ಬಿಚ್ಚಿಟ್ಟಿತ್ತು. ಕಾಲ್ತುಳಿತಕ್ಕೆ ಬಲಿಯಾದವರು ಕೇವಲ 37 ಜನರಲ್ಲ, ಬರೋಬ್ಬರಿ 82 ಜನ ಅಂತ ಮೃತಪಟ್ಟವರ ಭಾವಚಿತ್ರಗಳ ಸಮೇತವಾಗಿ ಸುದ್ದಿಯನ್ನು ಪ್ರಕಟಿಸಿ ಸರ್ಕಾರ ಮುಚ್ಚಿಟ್ಟಿದ್ದಂತಹ ಅಸಲಿ ಸತ್ಯವನ್ನು ಬಯಲುಗೆಳೆದಿತ್ತು. ಈಗ ಸದ್ದು ಮಾಡ್ತಾ ಇರುವಂತಹ ಪೊಲೀಸರ ನಾಪತ್ತೆ ಪ್ರಕರಣ ಕೂಡ ಇದೇ ರೀತಿಯಲ್ಲಿದೆ. ಕುಂಭಮೇಳ ಮುಗಿದು 5 ತಿಂಗಳಾಗಿದೆ. ಆ ಕುಂಭಮೇಳದ ಭದ್ರತೆಗೆ ಹೋಗಿದ್ದಂತಹ 53 ಜನ ಪೊಲೀಸರು ಹಿಂದೆ ತಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಮೂಲ ಠಾಣೆಗಳಿಗೆ ಡ್ಯೂಟಿಗೆ ಹಾಜರಾಗದೆ 5 ತಿಂಗಳುಗಳು ಕಳೆದಿದ್ದಾವೆ. ಇಷ್ಟಾದರೂ ಈ ವಿಚಾರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವಾ? ಸರ್ಕಾರಕ್ಕೂ ಇವರ ಬಗ್ಗೆ ಮಾಹಿತಿ ಇರಲಿಲ್ವಾ?
ನಮ್ಮನೇಲೆ ಯಾರಾದರೂ ಕಾಣಿಸ್ತಿಲ್ಲ ಅನ್ಸಿದ್ರೆ ಪೊಲೀಸರು ಕಂಪ್ಲೇಂಟು ಅಂತ ತಲೆ ಕೆಡಿಸ್ಕೊಳ್ಳುವಂತಹ ಜನರಿರುವಂತಹ ಈ ಹೊತ್ತಲ್ಲಿ ಕುಂಭಮೇಳಕ್ಕೆ ಹೋಗಿದ್ದಂತಹ ತಮ್ಮದೇ ಇಲಾಖೆಯ ತಮ್ಮದೇ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕಳೆದ 5 ತಿಂಗಳಿಂದ ವಾಪಸ್ ಡ್ಯೂಟಿಗೆ ಬಂದಿಲ್ಲ ಅಂದ್ರು ಇದರ ಬಗ್ಗೆ ಪೊಲೀಸರೇ ತಲೆ ಕೆಡಿಸ್ಕೊಳ್ತಿಲ್ಲ ಅಂದ್ರೆ ಏನರ್ಥ? ಅದರಲ್ಲೂ ಕುಂಭಮೇಳದ ಡ್ಯೂಟಿಗೆ ಹೋಗಿದ್ದಂತಹ 161 ಜನ ಪೊಲೀಸರು ಕಾಣೆಯಾಗಿದ್ದಾರೆ ಅಂತ ಸುದ್ದಿ ಹಬ್ಬಿದ ನಂತರವಷ್ಟೇ ಪೊಲೀಸ್ ಇಲಾಖೆ ಸ್ಪಷ್ಟೀಕರಣ ಕೊಡುವ ನೆಪದಲ್ಲಿ 53 ಜನ ಪೊಲೀಸರು ಡ್ಯೂಟಿಗೆ ಹಾಜರಾಗಿಲ್ಲ ಅನ್ನೋದನ್ನ ಬಹಿರಂಗಪಡಿಸಿದೆಯೇ ಹೊರತು ಇದಕ್ಕಿಂತ ಮುಂಚೆ ಈ ವಿಚಾರವನ್ನ ಸಾರ್ವಜನಿಕರ ಮುಂದಿಡುವಂತಹ ಪ್ರಯತ್ನವನ್ನ ಮಾಡಿರಲಿಲ್ಲ. ಈಗ ನಾಪತ್ತೆ ವಿಚಾರವನ್ನ ಬಹಿರಂಗಪಡಿಸಿದ ನಂತರವೂ ಆ 53 ಜನ ಪೊಲೀಸರು ಕಳೆದ 5 ತಿಂಗಳಿಂದ ಯಾಕೆ ಡ್ಯೂಟಿಗೆ ಹಾಜರಾಗಿಲ್ಲ, ಕುಂಭಮೇಳದ ಡ್ಯೂಟಿಯಿಂದ ವಾಪಸ್ ಅವರು ಮನೆಗಳನ್ನಾದರೂ ತಲುಪಿದ್ದಾರಾ ಅನ್ನೋ ಮಾಹಿತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಅಥವಾ ಸರ್ಕಾರ ನೀಡ್ತಾ ಇಲ್ಲ. ಕೇಳಿದ್ರೆ ವಿಚಾರಣೆ ನಡೆಸ್ತಿದ್ದೀವಿ, ಕ್ರಮ ತಗೋತೀವಿ ಅಂತಿದ್ದಾರೆ. ಕುಂಭಮೇಳ ಕಾಲ್ತುಳಿತ ಪ್ರಕರಣದಲ್ಲಿ ಮೃತರ ಸಂಖ್ಯೆಯನ್ನು ಸರ್ಕಾರ ಮುಚ್ಚಿಟ್ಟಿದೆ ಅಂತ BBC ತರದ ಮಾಧ್ಯಮ ಸಂಸ್ಥೆಗಳು ತನಿಖೆಯನ್ನು ನಡೆಸಿ ವರದಿಯನ್ನು ಬಿತ್ತರಿಸ್ತಾ ಇರುವಾಗ ಅದೇ ಕುಂಭಮೇಳಕ್ಕೆ ಡ್ಯೂಟಿ ಮಾಡಕ್ಕೆ ಹೋಗಿದ್ದಂತಹ ಪೊಲೀಸರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಧ್ಯಮ ವರದಿಗಳು ಮತ್ತೆ ಡ್ಯೂಟಿಗಿನ್ನೂ ಹಾಜರಾಗಿಲ್ಲ ಅನ್ನುವಂತಹ ಅಧಿಕಾರಿಗಳ ಮಾತುಗಳು ಹಲವು ಅನುಮಾನಗಳನ್ನು ಹುಟ್ಟುಹಾಕಿವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಐತಿಹಾಸಿಕ ಕುಂಭಮೇಳವನ್ನು ಅದ್ದೂರಿಯಾಗಿ ಮತ್ತೆ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದೇವೆ ಅಂತ ಹೇಳಿ ಬೀಗುವ CM ಯೋಗಿ ಆದಿತ್ಯನಾಥ್ ಮತ್ತು ಅವರ ನೇತೃತ್ವದ ಉತ್ತರ ಪ್ರದೇಶದ BJP ಸರ್ಕಾರ ಇದೆಲ್ಲದಕ್ಕೂ ಸ್ಪಷ್ಟ ಉತ್ತರಗಳನ್ನು ನೀಡಬೇಕಿದೆ.